ಒಂದಿನ ಭಿಕ್ಷುಕನಾಗಿದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡೋಣ ಬನ್ನಿ ಬುದ್ಧಿ. ಫಸ್ಟ್ ನಮ್ ಮೇಕಪ್ ಮೇಲೆ ದುರ್ಯೋಧನ ಅವ್ರು ನಾನು ಮೇಕಪ್ ಮಾಡ್ತಾ ಇದ್ರು. ನಿಮ್ದು ಏನಾದ್ರು ಇದ್ರೆ ಹೇಳ್ರಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ನಂದು ಫೈನಲ್ ಲುಕ್ ಹಿಂಗಿತ್ತು ನೋಡ್ರಿ ಬುದ್ಧಿ. ಹಿಂದ್ಗಡೆ ಸ್ವಲ್ಪ ಜಾಸ್ತಿನೇ ಅರ್ಧ ಬಿಟ್ಟಿದ್ದೀನಿ ಅನಿಸ್ತು ಬುದ್ಧಿ. ಹೊಟ್ಟೆ ತುಂಬಾ ಅಷ್ಟೇ ಇರೋದಕ್ಕೆ ಆಚೆ ಕಡೆ ಕೆಲಸ ಕೇಳಕ್ ಹೋಗೋಣ ಅನ್ಕೊಂಡೆ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ಬೇಕಲ್ಲ ಬುದ್ಧಿ, ಅದಕ್ಕೆ ಮೈಕ್ ನ ಇಲ್ಲಿ ಬಚ್ಚಿಟ್ಕೊಂಡೆ. ಈ ನೀನ್ ಚುರುಕ್ ಬುದ್ಧಿನೇ ನನಗೆ ಇಷ್ಟ ಆಗೋದು. ಈ ಬೇಕ್ರಿ ಹತ್ರ ಹೋದ್ರೆ ಏನೋ ಕೆಲಸ ಆಯ್ತಾ? ನೆಕ್ಸ್ಟ್ ಎಳ್ನೀರ್ ಅಣ್ಣನ ಹತ್ರ ಹೋದೆ ಬುದ್ಧಿ. ಹೆಂಗೋ ಸ್ವಲ್ಪ ಹೊತ್ತು ಈ ಅಣ್ಣನ ಹತ್ರ ಕನ್ವಿನ್ಸ್ ಮಾಡಿದ್ಮೇಲೆ ಅಣ್ಣ ಒಪ್ಕೊಂಡ್ಬಿಟ್ರು ಬುದ್ಧಿ. ಅಲ್ಲಿ ಸ್ವಲ್ಪ ಕಸ ಮತ್ತೆ ಕಾಯಿಗಳನ್ನೆಲ್ಲ ಒಂದ್ ಕಡೆ ಹಾಕೊಂತಂದ್ರು. ಅದು ಮಾಡಷ್ಟಲ್ಲ ನನಗೆ ಎಲ್ಲಾ ಕಡೆಯಿಂದ ಬೆವ್ರು ಕಿತ್ಕೊಂಡ್ ಬರ್ತಾ ಇತ್ತು. ಅಣ್ಣ ಇಷ್ಟೆಲ್ಲ ಮಾಡಿದ್ಕೆ 50 ರೂಪಾಯಿ ಕೊಟ್ರು. ಆ ಕೆಲಸ ಮಾಡಷ್ಟ ನನ್ ಕೂದಲೇ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು ಬುದ್ಧಿ. ಫಸ್ಟ್ ಹೋಗಿ ಅದ್ರಲ್ಲಿ 30 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟೆ ಬುದ್ಧಿ. ಬುದ್ಧಿ ನಾನು ಫೇಕ್ ಆಗಿದ್ರೆ ಇಲ್ಲಿ ನೋಡಿ ರಿಯಲ್ ಅವ್ರು ಇದಾರೆ. ನಿನ್ ಕೆಲಸ ನೋಡ್ಕೋ. ಆಮೇಲೆ ಪಾರ್ಕಿಗೆ ಹೋಗ್ಬಿಟ್ಟು ಸ್ವಲ್ಪ ವರ್ಕೌಟ್ ಮಾಡಿದೆ ಬುದ್ಧಿ. 1000 ಕೋಟಿ ಹೊಡೆಯರ್ರಿ ಆದ್ರೆ ಮತ್ತೆ ಹವಾಯಿ ಚಪ್ಪಲ್ ಕಾಲಾಗ ಸಿಂಪಲ್. ನನಗಂತೂ ವರ್ಕೌಟ್ ಮಾಡಿ ಸುಸ್ತಾಗಿದ್ಕೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ಬುದ್ಧಿ. ಆಮೇಲೆ ಉಳಿದಿರೋ 20 ರೂಪಾಯಿ ಗೋಲ್ಗಪ್ಪನ ಗುಳುಂ ಸ್ವಾಹ ಮಾಡಿದೆ. ಅಯ್ಯೋ ಮಹದೇಶ್ವರ. ಮತ್ತೆ ರಿಯಾಕ್ಷನ್ ಹೆಂಗಿರುತ್ತೆ ನೋಡಕ್ಕೆ ಡಾಮಿನೋಸ್ ಒಳಗಡೆ ಹೋದೆ ಬುದ್ಧಿ. ಇವ ಯಾರೇ? ಅವ್ನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಆರ್ಡರ್ ಪ್ಲೇಸ್ ಮಾಡಿ ಕುತ್ಕೊಂಡೆ. ಆಮೇಲೆ ಅವ್ರೇ ತಗೊಂಡ್ ಕೊಟ್ರು ಬುದ್ಧಿ. ಇಲ್ಲಿ ಮತ್ತೆ ಸ್ಟಾಫ್ಸ್ ಗಳು ತುಂಬಾ ಒಳ್ಳೆಯವ್ರು ಅನ್ಕೊಂಡ್ರಿ. ಯಾರು ಕೂಡ ಒಂಥರ ನೋಡ್ಲಿಲ್ಲ, ಎಲ್ಲ ಚೆನ್ನಾಗೇ ಮಾತಾಡ್ಸಿದ್ರು. ಪಿಜ್ಜಾ ಕೂಡ ತುಂಬಾ ಚೆನ್ನಾಗಿತ್ತು. ಅವರು ಮೈನರ್ ಅಲ್ಲ ಮೇಜರ್. ನೆಕ್ಸ್ಟ್ ಜಿಟಿ ಮಲ್ ಒಳಗಡೆ ಹೋಗೋಣ ಅಂತ ಬಂದ್ವಿ ಬುದ್ಧಿ. ಬಿಡ್ತಾರೆ ಅನ್ಸುತ್ತಾ? ಬಿಡ್ಬೋದು ಅನ್ನೋ ಅನಿಸಿಕೆ ನಮ್ಗೆ. ಆಮೇಲೆ ಒಳಗಡೆ ಹೋಗೋಣ ಅಂತ ಹೋದೆ. ಬಿಡಲ್ವಾ? ಹಿಂಗಾದ್ರೆ ಬಿಡಲ್ವಾ? ಹೌದು ಬುದ್ಧಿ, ಈ ತರ ಹೋದ್ರೆ ಬೇರೆಯವ್ರು ಕೂಡ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅವ್ರು ಬಿಡದೇ ಇರೋದು ಒಳ್ಳೇದೇ. ನಾನು ತುಂಬಾ ನಾಚಿಕೆ ಸ್ವಭಾವದವನು. ಇದನ್ನ ಹೆಂಗ್ ಮಾಡಿದ ಗೊತ್ತಿಲ್ಲ ಬುದ್ಧಿ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು.